ಇದು ದೊಡ್ಡದಾಗಿ ಪ್ರಾಬ್ಲಮ್ನ ಸರಿನೇ ಮಾಡೋಕ್ಕಾಗದ ಹಂತಕ್ಕೆ ಹೋಗೋಕ್ಕೂ ಮೊದಲು ಯಾರಾದರೂ ಏನಾದರೂ ಮಾಡಲೇಬೇಕು. ಕಲ್ಯಾಣಿಗೆ ಕೃಷ್ಣನ ಬಗ್ಗೆ ಕರೆಕ್ಟಾಗಿ ಗೊತ್ತಾಗಿರಲೇಬೇಕು. ಅವಳ ಮನಸ್ಸಲ್ಲಿ ಅವನ ಬಗ್ಗೆ ಒಂದು ಇಮೇಜ್ ಉಟ್ಕೊಂಡಿರೋದು ಸುಳ್ಳು. ಕೃಷ್ಣ ಆಗಲ್ಲ ಅಂತ ಪ್ರೂವ್ ಮಾಡಲೇಬೇಕು. ನಾನೇ ಹೋಗಿ ಮಾತಾಡೋ ಟೈಮ್ ಬಂದಿದೆ. ಕೃಷ್ಣ ನನಗೋಸ್ಕರ ಏನೆಲ್ಲ ಮಾಡಿಬಿಟ್ಟಿದ್ದಾನೆ. ನಾನು ಅವನಿಗೋಸ್ಕರ, ಅವನ ಸಂತೋಷಕ್ಕೋಸ್ಕರ ಒಂದು ಸತ್ಯ ಹೇಳೋದು ಕಷ್ಟನಾ? ವಿನಯ್, ಈ ಥರ್ಡ್ ಚಾಪ್ಟ್ರಲ್ಲಿ ಮಿಸ್ಡೈರೆಕ್ಷನ್ ಸೆಟಪ್ ಮಾಡಿರೋ ರೀತಿ ಇದೆಯಲ್ಲ, ಬಿಸ್ನೆಸ್ ಪಾರ್ಟ್ನರೇ ಮೇನ್ ಕಲ್ಪ್ರಿಟ್ ಅಂತ ಅನ್ಕೊಂಡ್ಬಿಡ್ಬೇಕು. ಆಮೇಲೆ ಗೊತ್ತಾಗತ್ತೆ. ಆಮೇಲೆ ವಿನಯ್, ನಿಮ್ಮ ಟೇಸ್ಟ್ ಮಾತ್ರ ಸೂಪರ್. ನನಗೆ ಈ ರೈಟರ್ ಸಖತ್ ಇಷ್ಟ ಆದರು. ಐ ಆಮ್ ಗ್ಲಾಡ್ ಯು ಲೈಕ್ ಇಟ್. ಆಮೇಲೆ ಈ ಡಿಟೆಕ್ಟಿವ್ ನೋವೆಲಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಮೇನ್ ಕ್ಯಾರೆಕ್ಟರ್ ಅಲ್ಲ, ಇಡೀ ಸ್ಟ್ರಕ್ಚರ್ನೇ ಉಲ್ಟಾ ಮಾಡಿದ್ದಾನೆ. ಆಕ್ಚುಲಿ ಇಡೀ ಕತೆ ನಿಂತಿರೋದೆ ವಿನಯ್. ಏನಾಯ್ತು? ಕಲ್ಯಾಣಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ವಿನಯ್, ಏನು ವಿಷಯ? ಅದು ನಮ್ಮ ಕೃಷ್ಣ. ಬೇಡ ವಿನಯ್. ಅಲ್ಲ ಕಲ್ಯಾಣಿ. ಬೇಡ ಅನ್ನಲ್ಲ ವಿನಯ್. ಅವನ ವಿಷಯ ಅಂದರೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೋ ವಿನಯ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವ್ನು ನಿಮ್ಮ ತಮ್ಮ ಇರ್ಬೋದು. ಅವನ ಪ್ರೀತಿ ಮಾಡಬೇಡಿ, ಅವನ ಜೊತೆ ಮಾತಾಡಬೇಡಿ, ಅವನ ಜೊತೆ ಕಾಲ ಕಳ್ಬೇಡಿ ಅಂತ ನಾನು ನಿಮ್ಗೆ ಹೇಳಲ್ಲ. ಆದರೆ ನನ್ನ ವಿಚಾರದಲ್ಲಿ ಹಾಗಲ್ಲ ವಿನಯ್. ನನ್ನ ವಿಚಾರದಲ್ಲಿ ಅವನು ನಿಂಗೆ ನನ್ನ ಮೇಲೆ ಹುಚ್ಚು ಪ್ರೀತಿ. ಹುಚ್ಚು ಪ್ರೀತಿ. ಚಿಕ್ಕ ವಯಸ್ಸಿಂದ ರಾಣಿ ತರ ಬದುಕಿದ್ಯಾ, ಅಳ್ಬೇಡ, ಸುಮ್ಮನಿರೋ. ಅವನು ನಮ್ಮ ಅಣ್ಣನ ಕೊಲೆ ಮಾಡಿರೋನು. ಆ ಪಟ್ಟ ಯಾವತ್ತಿದ್ರೂ ಅವನ ಮೇಲಿಂದ ಹೋಗಲ್ಲ. ಅವನ ಬಗ್ಗೆ ಒಂದೇ ಒಂದು ಪದನೂ ಕೇಳಿಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ ವಿನಯ್. ಅವನ ಭಾವನೆಗಳಾಗಲಿ, ಅವನ ವಿಚಾರಗಳಾಗಲಿ, ಅವನ ಯಾವುದೇ ಸಮಾಚಾರಗಳು ನನಗೆ ಬೇಕಾಗಿಲ್ಲ ವಿನಯ್.